ಟಿಬಿ ಡ್ಯಾಂನ 19ನೇ ಗೇಟ್ಗೆ ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆಯ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಕಾರ್ಯಾಚರಣೆಗೆ ಇಳಿದಿದೆ ಎಸ್ಡಿಆರ್ಎಫ್ ಟೀಮ್. ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ರಕ್ಷಣಾ ಸಿಬ್ಬಂದಿಗಳು ಕೂಡ ಬಂದಿಳಿದಿದ್ದಾರೆ. ಗೇಟ್ ಅಳವಡಿಕೆಯ ವೇಳೆ ಅಚಾತುರ್ಯವಾದರೆ ರಕ್ಷಣಾ ಕಾರ್ಯಕ್ಕೂ ಕೂಡ ಬೇಕಾದಂತಹ ಸಿದ್ಧತೆಗಳಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ಎಸ್ಡಿಆರ್ಎಫ್ನ ಟೀಮ್ ಸಿಬ್ಬಂದಿಗಳು ತಂದಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಪೋಲಾಗ್ತಾ ಇರುವಂತಹ ನೀರನ್ನ ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಏಕಾಏಕಿಯಾಗಿ ನೀರು ಹರಿತಾ ಇರುವಂತಹ 19ನೇ ಗೇಟನ್ನು ಕ್ಲೋಸ್ ಮಾಡಿದ್ದೆ ಆದ್ರೆ ಅಕ್ಕಪಕ್ಕದ ಗೇಟ್ಗಳಿಗೆ ಹಾನಿ ಆಗಲ್ವಾ, ಹೇಗೆ ಅಂತ ಇದು? ಪ್ರೇಮ್ ಕುಮಾರ್, ಅದೇ ಕಾರಣಕ್ಕೋಸ್ಕರ ಈಗಾಗಲೇ ಇರ್ತಕ್ಕಂಥ ತಜ್ಞರು 60 ಅಡಿ ಉದ್ದದ ಗೇಟ್ ಲಾಗ್ ಅನ್ನ ರೆಡಿ ಮಾಡಿರುವಂಥದ್ದು. ಅಂದ್ರೆ ಅಕ್ಕಪಕ್ಕದ ಏನು ಗೇಟ್ಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಮತ್ತೆ ಒಂದೇ ಡ್ಯಾಮ್ಗೆ ಪ್ರೆಷರ್ ಬಿದ್ದಾಗ ಅಕ್ಕಪಕ್ಕದ ಗೇಟ್ಗಳಿಗೆ ಸಾಮಾನ್ಯವಾಗಿ ತೊಂದರೆ ಆಗುತ್ತೆ. ಹೀಗಾಗಿ ಆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಮುಚ್ಚತಕ್ಕಂಥ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಅಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡಬೇಕಾಗುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇಲ್ಲಿ ನನ್ನ ಬಲಭಾಗದಲ್ಲಿ ನಾನು ಗಮನಿಸಬಹುದು, ಇಲ್ಲಿ ಒಂದು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆಯನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಲಾಗಿದೆ. ಒಂದು ವೇಳೆ ಅಲ್ಲಿ ಏನಾದರೂ ಅಚಾತುರ್ಯವಾದ್ರೆ ಇಲ್ಲಿರ್ತಕ್ಕಂಥ ಬೋಟ್ ಅನ್ನ ತೆಗೆದುಕೊಂಡು ಹೋಗಿ, ಅಂದ್ರೆ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿನೇ ಇಲ್ಲಿರ್ತಕ್ಕಂಥ ಎಸ್ಡಿಆರ್ಎಫ್ ನ ರಕ್ಷಣಾ ಸಿಬ್ಬಂದಿಗಳಿರ್ತಾರೆ, ಇವರು ಅವರ ರಕ್ಷಣೆಗೆ ನಿಲ್ತಾರೆ. ಹೀಗಾಗಿನೇ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದೆಲ್ಲವನ್ನು ಗಮನಿಸಿದಾಗ ಸಹಜವಾಗಿ ಗೊತ್ತಾಗೋದೇನೆಂದ್ರೆ ಅಷ್ಟೊಂದು ಸುಲಭದ ಕಾರ್ಯಾಚರಣೆ ಇದಲ್ಲ. ಯಾಕಂದ್ರೆ ದೇಶದಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ಸ್ಟಾಪ್ ಲಾಗ್ ಗೇಟ್ ಗಳನ್ನ ಹಾಕ್ತಾ ಇರುವಂತದ್ದು. ಒಂದು ವೇಳೆ ಏನಾದರೂ ಅಚಾತುರ್ಯ ಆದ್ರೆ ಈ ರೀತಿಯ ಎಚ್ಚರಿಕೆಗಳು ಕೂಡ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಮೇಲ್ಭಾಗದಲ್ಲಿಯೂ ಸಹಿತ ಈಗಾಗಲೇ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದಲೂ ಸಹಿತ ಅಲ್ಲಿ ಗೇಟ್ ಅನ್ನು ಕೂಡಿಸಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಮಾಡ್ತಾರೆ. ಈಗಾಗಲೇ ರಾಹುಕಾಲವೂ ಸಹಿತ ಮುಗಿತು. ಇನ್ನೇನು ಸಿಬ್ಬಂದಿ ಅಂದ್ರೆ ತಜ್ಞರು ಹೇಳುವ ಪ್ರಕಾರ ನಾಳೆ ಸಂಜೆ ಒಳಗೆ ಎಲ್ಲಾ ಗೇಟ್ ಗಳನ್ನು ಕೂಡಿಸಬೇಕು. ಹೀಗಾಗಿ ಇವತ್ತು ಎಷ್ಟೊತ್ತಾದ್ರೂ ಸಹಿತ ಒಂದು ಗೇಟ್ ಅನ್ನು ಕೂಡಿಸಲೇಬೇಕು ಅನ್ನುವಂತ ಛಲಕ್ಕೀಗ ಅಲ್ಲಿರ್ತಕ್ಕಂಥ ತಜ್ಞರು ಬಂದಿದ್ದಾರೆ. ಹೀಗಾಗಿ ಬಹುತೇಕ ಒಂದು 6 ಗಂಟೆ ಆಸ್ಪಾಸ್ನಲ್ಲಿ ಮೊದಲನೇ ಒಂದೇನು ಎಲಿಮೆಂಟ್ ಏನಿದೆ ಅದನ್ನು ಬಹುತೇಕ ಕೂಡಿಸ್ತಕ್ಕಂಥ ಪ್ಲಾನ್ ಅನ್ನು ಕೂಡ ಈಗಾಗಲೇ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದ ಮಾಡಿಕೊಳ್ಳಲಾಗಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.